ನಮಸ್ಕಾರ, ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶಿರಸಿ ನಗರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾಗಿರುವ ಶ್ರೀ ಪ್ರದೀಪ್ ಶೆಟ್ಟಿ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಅದೇ ರೀತಿ ವಿಶ್ವಾಂಬರ ಚಾಲಿನ ಮುಖ್ಯಸ್ಥರಾಗಿರುವ ಶ್ರೀ ಅನಂತಮೂರ್ತಿ ಹೆಗಡೆಯವರು ಸಹ ಇವತ್ತಿನ ಈ ಕಾರ್ಯಕ್ರಮದ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಆತ್ಮೀಯ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ, ಶಿರಸಿಯ ವಿಕಾಸಾಶ್ರಮ ಬಯಲಿನಲ್ಲಿ ಸಾರ್ವಜನಿಕರಿಗಾಗಿ ನಿರ್ಮಿಸಲಾಗಿರುವ ಶೌಚಾಲಯ ಅನೇಕ ತಿಂಗಳಿನಿಂದ ಉದ್ಘಾಟನೆಗೊಳ್ಳದೇ ಇರುವುದು ಸಾರ್ವಜನಿಕರ ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ನಗರದಲ್ಲಿ ಇರುವ ಬಹುತೇಕ ಶೌಚಾಲಯಗಳ ವ್ಯವಸ್ಥೆ ಅಧೋಗತಿಯಾಗಿದ್ದು, ನೀರಿನ ವ್ಯವಸ್ಥೆ ಇಲ್ಲದಿರುವುದು, ಪೈಪ್ ಒಡೆದಿರುವುದೇ ಕಂಡುಬಂದಿದೆ. ಕೆಲವೆಡೆ ಹೈಟೆಕ್ ಶೌಚಾಲಯದ ನಿರ್ಮಾಣದ ಕಾರಣಕ್ಕಾಗಿ ಈಗಿರುವ ಶೌಚಾಲಯವನ್ನು ಒಡೆದಿದ್ದಾರೆ. ಆದರೆ ಸಾರ್ವಜನಿಕರಿಗೆ ನಗರದಲ್ಲಿ ಶೌಚಾಲಯದೇ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ನಗರಸಭೆ ಈ ಕೂಡಲೇ ಶೌಚಾಲಯಕ್ಕೆ ಸಂಬಂಧಿಸಿದ ತುರ್ತು ಕ್ರಮ ಕೈಗೊಂಡು ಜನರಿಗೆ ಆಗುತ್ತಿರುವ ತೊಂದರೆಯನ್ನು ನಿವಾರಿಸಬೇಕೆಂದು ಎಲ್ಲರ ಆಗ್ರಹವಾಗಿದೆ. ಸರ್, ಈಗ ಶಿರಸಿ ನಗರದಲ್ಲಿ ಶೌಚಾಲಯಗಳು ಅವ್ಯವಸ್ಥೆಯಿಂದ ಕೂಡಿದೆ. ಶೌಚಾಲಯಗಳಿಗೆ ನೀರಿನ ಸಮಸ್ಯೆ ಇದೆ, ಕೆಲವು ಕಡೆ ಪೈಪ್ ಒಡೆದೋಗಿದೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ. ವಿಶ್ವಾಂಬರ ಟಿವಿ ಸಹ ಅದರ ವಿಡಿಯೋವನ್ನು ಸಹ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಈ ಒಂದು ಅವ್ಯವಸ್ಥೆ ಸಂಬಂಧಪಟ್ಟಾಗೆ ನೀವೇನು ಹೇಳ್ತಿದ್ರಿ? ಖಂಡಿತ ಶಿರಸಿ ನಗರದಲ್ಲಿ ಕೆಲವೊಂದು 3-4 ಶೌಚಾಲಯಗಳ ದುಸ್ಥಿತಿ ನೀವು ಎಲ್ಲ ನೋಡಿದ್ದೀವಿ. ನೀವು ವಿಶೇಷವಾಗಿ ನಿಮ್ಮ ವಾಹಿನಿಯವರು ನಗರಸಭೆ ಬಿಟ್ಟುವಾಗ ಹಾಗೂ ಮತ್ತು ಸಾರ್ವಜನಿಕ ತಿಳಿಯುವಾಗ ಒಂದು ವರದಿಯನ್ನು ಕೂಡ ಮಾಡಿದ್ರಿ. ಈಗ ಅಂತ ಕೆಲವು ನಾನು ಉದಾಹರಣೆ ಹೇಳೋದಾದರೆ, ರೋಟರಿ ಹಾಸ್ಪಿಟ್ಲಿಂದ ಕೆಳಗೆ ಬರುವಂಥ ದೇವಿಕೆರೆಗೆ ಕನೆಕ್ಟಿಂಗ್ ರೋಡಲ್ಲಿರುವಂಥ ಶೌಚಾಲಯ, ಆಮೇಲೆ ನಮ್ಮದು ಬಿಡಿಕಿ ಪಕ್ಕದಲ್ಲಿರುವಂಥ ಶೌಚಾಲಯ, ಹಾಗೆ ಇನ್ನೊಂದು 2 ಶೌಚಾಲಯಗಳು ಭಾಳ ತುಂಬ ವರ್ಷಗಳ ಹಿಂದೆ ಮಾಡಿದ್ರಿಂದ ಅದನ್ನು ಆವಾಗಿನ ಒಂದು ವ್ಯವಸ್ಥೆಯಿಂದ ಮಾಡಿದರು. ಅದನ್ನು ಈಗಿನ ಹೈಟೆಕ್ ವ್ಯವಸ್ಥೆಗೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಇರೋದ್ರಿಂದ ಅದನ್ನು ಡೆಮಾಲಿಷನ್ನಿಗೆ ಹಿಂದೆ ನಮ್ಮ ನಗರಸಭೆಯಿಂದ ಅದನ್ನು ರೆಜಲ್ಯೂಷನ್ ಮಾಡಿ ಒಂದು ನಿರ್ಧಾರ ತಗೊಂಡು ಈಗ ಹೊಸ ಹೈಟೆಕ್ ಶೌಚಾಲಯಗಳನ್ನು ಆ ಸ್ಥಳಗಳಲ್ಲಿ ಮಾಡಲಿಕ್ಕೆ ನಾವು ಯೋಜನೆಯನ್ನು ರೂಪಿಸಿದ್ದೇವೆ. ಅದು ಈಗ ಒಂದು ಡೆಮಾಲಿಷನ್ ಆಗಿದೆ. ಇನ್ನೊಂದು ರಾಘವೇಂದ್ರ ಮಠ್ ಸರ್ಕಲ್ನಲ್ಲಿ, ಮತ್ತೊಂದು ಯಾವುದು ಸಾಮ್ರಾಟ್ ಎದುರುಗಡೆ ನಮ್ಮ ಶಾಸಕರು ಅದು ವಿಶೇಷ ಒಂದು ಮುತುವರ್ಜಿ ವಹಿಸಿ ಅದನ್ನು, ಯಾಕಂದ್ರೆ ಪ್ರಯಾಣಿಕರು ಹತ್ತಿಳಿಯುವ ಸ್ಥಳ ರಾತ್ರಿ ಬೆಳಿಗ್ಗೆ ಸಂಜೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಬೆಂಗಳೂರಿಗೆ ಹೋಗುವಂಥ ಹೆಣ್ಮಕ್ಳು ಇವರೆಲ್ಲ ಹತ್ತಿ ಇಳಿತಾರೆ. ಮತ್ತು ಬೆಳಗಿನ ಜಾವ ಇಳಿದ ಮೇಲೆ ಅವರಿಗೆ ನೈಸರ್ಗಿಕ ಕರೆಗೆ ಎಲ್ಲಿ ಹೋಗ್ಬೇಕು ಅಂತ ಪರಿಸ್ಥಿತಿನೂ ಆ ಸ್ಥಳದಲ್ಲಿದೆ. ಆ ಕಾರಣಕ್ಕಾಗಿ ಅಲ್ಲೊಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ 2 ಪ್ಲಸ್ ಈಗಾಗಲೇ 3 ರೆಡಿಯಾಗಿದೆ ಶೌಚಾಲಯಗಳು. ಆ ರೀತಿ ಹೊಸ ಶೌಚಾಲಯಕ್ಕೆ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದೇನಾಗಿದೆ, ಅಲ್ಲಿ ಶೌಚಾಲಯಗಳು ಏನು ಇತ್ತು ಸ್ಥಿತಿ ಇತ್ತು, ಈಗ ಹೈಟೆಕ್ ಶೌಚಾಲಯ ಮಾಡ್ಲಿಕ್ಕೆ ಹಳೇದನ್ನ ಡೆಮೊಲಿಷ್ ಮಾಡಿದ್ದಾರೆ, ಸರಿ. ಅದೊಂದು ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಅಥವಾ ಈಗ ವಿಕಾಸಾಶ್ರಮ ನಗರಸಭೆಯಲ್ಲಿ ವ್ಯಾಪ್ತಿ ಬರುವಂತಹ ವಿಕಾಸಾಶ್ರಮದಲ್ಲಿ ಈಗ 4 ಶೌಚಾಲಯಗಳನ್ನು ಹೊಸದಾಗಿ ಮಾಡಿದ್ದಾರೆ. ಕಳೆದೊಂದು 6 ತಿಂಗಳಿಂದ ಅದು ಪೆಂಡಿಂಗೇ ಉಳಿದಿದೆ ಬಿಟ್ರೆ ಅದಿನ್ನು ಉದ್ಘಾಟನೆ ಆಗಿಲ್ಲ. ಸರಿ, ಅದು ಈಗ 1 ವಾರದ ಹಿಂದೆ ಅದ್ರ ಬಗ್ಗೆ ಒಂದು ಪ್ರಶ್ನೆ ಬಂದಾವಾಗ ಸರ್ಕಾರದ ಒಂದು ನಿಯಮದ ಪ್ರಕಾರ, ಪ್ರೋಟೋಕಾಲ್ ಪ್ರಕಾರ 5 ಲಕ್ಷದ ಮೇಲ್ಪಟ್ಟ ಕಾಮಗಾರಿಗಳನ್ನು ಶಾಸಕರು, ಉಸ್ತುವಾರಿ ಸಚಿವರೆಲ್ಲ ಇಟ್ಕೊಂಡು ಉದ್ಘಾಟನೆ ಮಾಡೋದು ಅಂತ ಒಂದು ಪರಿ. ಅದಕ್ಕೆ ಈಗ ಮೊನ್ನೆ ಶಾಸಕರ ಗಮನಕ್ಕೂ ಬಂದಾವಾಗ ಅದು ಯಾವುದೇ ಶೌಚಾಲಯಕ್ಕೆ ಉದ್ಘಾಟನೆ ಬೇಡ, ಅದನ್ನು ಪ್ರಾರಂಭ ಮಾಡಿರಿ ಅಂತ ಸಂಬಂಧಪಟ್ಟ ಕಮಿಷನರಿಗೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಒಂದು 3-4 ದಿವಸದಲ್ಲಿ ದೇವಿಕೆರೆ ಮತ್ತು ನಮ್ಮ ವಿಕಾಸಾಶ್ರಮ ಬೈಲಿ 2 ಪ್ರಾರಂಭ ಆಗ್ತದೆ. ಅದು ವಿಶ್ವಾಸ ಇದೆ. ಯಾಕಂದರೆ ಈಗ ನೀವು ಹೇಳ್ದಂಗೆ ಅದು ಒಡೆದಾಕಿರೋದಕ್ಕೆ 2 ನಿಯರೆಸ್ಟ್ ಪ್ಲೇಸ್ ಅದು 2 ಇದೆ. ಅದು 2 ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಿದ್ರೆ ಮುಂದಿನ ವಾರದೊಳಗೆ ಈಗೇನು ಉದ್ಘಾಟನೆ ಆಗಬೇಕಾಗಿದ್ದ ಶೌಚಾಲಯಗಳು ಪ್ರಾರಂಭ ಖಂಡಿತ ಪ್ರಾರಂಭ. ಈಗ ಬಹುಶಃ ಜಾತ್ರೆಗಿಂತ ಮುಂಚೆ ಆ ಶೌಚಾಲಯದ ಕಾಮಗಾರಿ ಪ್ರಾರಂಭ ಆಗಿತ್ತು, ಅಥವಾ ಭಾಗಶಃ ಜಾತ್ರೆಗೆ ಅಂತಲೇ ಅದನ್ನು ಮಾಡಿದ ರೀತಿಯಲ್ಲಿ ಆ ಶೌಚಾಲಯ ಅನ್ನೋದು ರೆಡಿಯಾಗಿತ್ತು. ಈಗ ಆಲ್ಮೋಸ್ಟು 7-8 ತಿಂಗಳಾಗಿದೆ. 7-8 ತಿಂಗಳಾಗಿದೆ. ಆದರೂ ಕೂಡ ಇವತ್ತಿನವರೆಗೂ ಕೂಡ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಶಾಸಕರ ಗಮನಕ್ಕೆ ತಂದು ಉದ್ಘಾಟನೆಯನ್ನು ಮಾಡಬೇಕು, ತಾವು ಯಾವಾಗ ಬರ್ತೀರಿ ಅಂತ ಹೇಳಿ ಕೇಳಿ
ಅವರು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಏನು ಪ್ರಕ್ರಿಯೆಗಳು ಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ಯಾಕೆ ಮಾಡಿಲ್ಲ, ಒಂದು ವಿಚಾರ. ಎರಡನೇದು, ಆ ಶೌಚಾಲಯ ಉದ್ಘಾಟನೆ ಆಗಿಲ್ಲ, ಅದು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಹೈಟೆಕ್ ಶೌಚಾಲಯ ಮಾಡ್ತೇವೆ ಅಂಥೇಳಿ ಇರೋ ಶೌಚಾಲಯ ಒಡೆದಾಕಿದ್ದಾರೆ. ಇದು ಬೇಜವಾಬ್ದಾರಿ ಅಂತ ನಮ್ಗೆ ಅನ್ಸೋದಿಲ್ವೇ? ಅಲ್ಲ, ಈಗ ನಮಗೆ ಮೇಲ್ನೋಟಕ್ಕೆ ಬೇಜವಾಬ್ದಾರಿ ಅಂತ ಅನಿಸ್ಬೋದು, ಈಗ ನೀವು ಹೇಳ್ಬೋದು, ನಾವು ಹೇಳ್ಬೋದು. ಆದರೆ ಸರ್ಕಾರದ ಕೆಲವು ನಿಯಮಗಳು ಇದಕ್ಕೆ ಅಡೆತಡೆ ಕೊಡ್ತವೆ. ಯಾಕೆ ನಾನು ಒಂದು ಉದಾಹರಣೆ, ಒಂದು ನಿಯಮವನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನಂದರೆ, ಈ ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಅಂತ ಹೇಳಿ ನಾವು ಅದನ್ನು ನಿರ್ಮಾಣ ಮಾಡ್ಕೊಂಡಿದ್ದೇವೆ. ಈಗ ಅದಕ್ಕೆ ಪೇ ಆ್ಯಂಡ್ ಯೂಸಿಗೆ ನಾವು ಟೆಂಡರ್ ನಮ್ಮ ನಗರಸಭೆಯಿಂದ ಕರೆದ್ರು, ಮತ್ತು ಅದು ಪೇ ಆ್ಯಂಡ್ ಯೂಸಿಗೆ ನಾವು ಇದು ಮಾಡಿ, ಅವರು ಪೇ ಆ್ಯಂಡ್ ಯೂಸ್ನವರು ಟೆಂಡರ್ ತಗೊಳ್ಳೋರು ಅಥವಾ ಬರೋರು ಮುಂದೆ ಬರ್ತಾ ಇಲ್ಲ. ಯಾಕಂದರೆ ಅಲ್ಲಿ ಕ್ವಾಂಟಿಟೀಸ್ ಆಫ್ ಅರ್ನಿಂಗ್ಸು ಅಥವಾ ಅವರು ಅಲ್ಲಿ ಯೂಸ್ ಮಾಡೋರು ಸಂಖ್ಯೆ ಕಡಿಮೆ, ತಮಗೆ ವರ್ಕೌಟ್ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಸ್ವಲ್ಪ ಹಿಂದೇಟು ಹಾಕಿದ್ದು ಒಂದು ಕಾರಣ ಅದಕ್ಕೆ. ಅಂದರೆ ಸ್ವಲ್ಪ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಇದಾಗಿದ್ದು. ಈಗ ಅದಕ್ಕೆ ಒಂದು ನಾವು ನಗರಸಭಾ ಸದಸ್ಯರು, ಈಗ ಹೊಸದಾಗಿ ಅಧ್ಯಕ್ಷರು ಬಂದಿದ್ದಾರೆ, ಅವರು ಶಾಸಕರು ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿದರೆ ನಗರಸಭೆಯಿಂದನೇ ಮೇಂಟೈನ್ ಮಾಡಿ ಅದನ್ನು ಕೂಡಲೇ ಪ್ರಾರಂಭ ಮಾಡಿರಿ, ಮತ್ತು ಪೇ ಆ್ಯಂಡ್ ಯೂಸಿಗೆ ಕಾಯೋದು ಬೇಡ. ಆನಂತರದಲ್ಲಿ ಪೇ ಆ್ಯಂಡ್ ಯೂಸ್ನವ್ರು ಬಂದರೆ ಆನಂತರ ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ರಿಂದ ಈಗ ಅದನ್ನು ಓಪನ್ ಮಾಡುವಂಥ ಇದಕ್ಕೆ ಹಂತಕ್ಕೆ ನಾವು ಬಂದಿದ್ದೀವಿ. ಸರಿ, ಈಗ ಹೈಟೆಕ್ ಶೌಚಾಲಯ ಅಂತ ಏನಿದೆ, ತಾವೇನು ಯೋಜನೆ ಹಾಕ್ಕೊಂಡಿದ್ದೀರಿ, ಬಹುಶಃ ಇದು ಯಾವಾಗ ಪ್ರಾರಂಭ ಆಗ್ಬೋದು? ನಾನು ನಿಮ್ಮ ಈ ಮಾಧ್ಯಮದ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು 100% ಇನ್ನೊಂದು ವಾರದಲ್ಲಿ, ನಾನು ಬೇಕಾದ್ರೆ ನಿಮಗೆ ಪ್ರಾಮಿಸ್ ಮಾಡಿ ಹೋಗ್ತೇನೆ, ಇನ್ನೊಂದು ವಾರದಲ್ಲಿ ಅದನ್ನು ಪ್ರಾರಂಭ ಮಾಡಿಸೋಕೆ ನನ್ನ ಪ್ರಯತ್ನನೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅಂತ. ಧನ್ಯವಾದ, ಧನ್ಯವಾದ. ಶಿರಸಿ ನಗರದೆಲ್ಲೆಡೆ ಹೊಂಡಮಯ ರಸ್ತೆ ದುಸ್ಥಿತಿಯಿಂದಾಗಿ ಜನರು ನರಕಯಾತನೆ ಅನುಭವಿಸುತ್ತಿದ್ದು, ಮಳೆ ಕಡಿಮೆಯಾಗಿರುವ ಕಾರಣಕ್ಕೆ ಇನ್ನಾದರೂ ರಸ್ತೆ ಸರಿಪಡಿಸುವ ಕೆಲಸ ನಡೆಯಲಿದೆ ಎಂಬ ವಿಷಯ ನಗರದಲ್ಲಿ ಚರ್ಚೆಯಲ್ಲಿದೆ. ನಗರದ ಕುಮಟಾ ರಸ್ತೆ, ಯಲ್ಲಾಪುರ ರಸ್ತೆ ಸೇರಿದಂತೆ ಮಧ್ಯಭಾಗದಲ್ಲಿ ಬಹುತೇಕ ರಸ್ತೆಗಳು ಹೊಂಡದಿಂದಲೇ ಕೂಡಿದ್ದು, ಮಳೆಗಾಲದ ನೆಪವೊಡ್ಡಿ ರಸ್ತೆ ಸರಿಪಡಿಸುವ ಕೆಲಸ ಆಗಿರಲಿಲ್ಲ. ಆದರೆ ಪ್ರಸ್ತುತ ಮಳೆ ಕಡಿಮೆ ಆಗಿರುವ ಕಾರಣಕ್ಕೆ ಈ ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಹೊಂಡ ಬಿದ್ದಿರುವ ರಸ್ತೆಯನ್ನು ಈ ಕೂಡಲೇ ಸರಿಪಡಿಸಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ. ಸರಿಗ ತಮಗೆ ಗೊತ್ತಿದೆ, ಶಿರ್ಸಿ ನಗರದಲ್ಲಿ ಅಂದ್ರೆ ಬಹುತೇಕ ಜಿಲ್ಲೆಯಲ್ಲಿ, ಅದರಲ್ಲೂ ಶಿರ್ಸಿ ನಗರದಲ್ಲಿ ಪ್ರಧಾನವಾಗಿ ಯಾವ ರಸ್ತೆಯನ್ನು ಸರಿ ಇಲ್ಲ. ಈಗ ನಮ್ಮ ನೀಲಕಣಿ ರಸ್ತೆ ಇರಬಹುದು, ಯಲ್ಲಾಪುರ ರಸ್ತೆ ಇರಬಹುದು, ನಗರ ಮಧ್ಯಭಾಗದಲ್ಲೂ ಸಹ ರಸ್ತೆಗಳ ಸ್ಥಿತಿ ಅಧೋಗತಿಯಾಗಿದೆ. ಹಾಗಾಗಿ ಈಗ ಮಳೆಗಾಲದಲ್ಲಿ ಆ ಪ್ರಯತ್ನವನ್ನು ಮಾಡಿದ್ರೆ, ಅದು ಮಳೆಗಾಲ ಇತ್ತು ಹಾಗಾಗಿ ಕೆಲಸ ಆಗಲ್ಲ ಅಂತ ಬಿಟ್ಟಿದ್ರು. ಕೇವಲ ಗುಂಡಿಗಳನ್ನು ಮುಚ್ಚುವಂತ ಪ್ರಯತ್ನ ಮಾಡಿದ್ರು, ಅದು 3 ದಿನಕ್ಕೆ ಮಣ್ಣಾಗಿತ್ತು. ಆದ್ರೆ ಈಗ ಮಳೆ ಕಡಿಮೆ ಆಗಿದೆ, ಈಗ ಬಿಸಿಲಿನ ವಾತಾವರಣ ಬರ್ತಾ ಇದೆ. ಹಾಗಾಗಿ ಇನ್ನಾದ್ರೂ ಸರ್ಕಾರ, ಜನಪ್ರತಿನಿಧಿಗಳು ಅಥವಾ ಸ್ಥಳೀಯ ಸಂಸ್ಥೆಗಳು ಏನಿದೆ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆಗಳು ಈ ರಸ್ತೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಾ ಹೇಗೆ? ಖಂಡಿತ. ಯಾಕಂದ್ರೆ ಈಗ ದಿವಸ ನಾವೀಗ ಮಳೆಗಾಲದಲ್ಲಿ ಗುಂಡಿಯಲ್ಲೇ ಓಡಾಡಿ ಕಳೆದ್ವಿ. ಈಗ ಬೇಸಿಗೆ ಸ್ಟಾರ್ಟ್ ಆಯಿತು, ಗುಂಡಿ ಜೊತೆ ಧೂಳನ್ನು ನಾವು ತಿಂತಾ ಇದ್ದೀವಿ ಅಂದ್ರೆ ನಾವು ಸಾರ್ವಜನಿಕರೆಲ್ಲರೂ ಅದರ ಆ ವ್ಯವಸ್ಥೆಯಲ್ಲಿ ಓಡಾಡ್ತಾ ಇದ್ದೀವಿ. ಖಂಡಿತ ನೀವು ಹೇಳಿದ ಕೆಲಸ ಆಗಬೇಕು. ಯಾಕಂದರೆ ಈಗ ನಾವು 2 ರೀತಿ ರಸ್ತೆಗಳನ್ನು ನಾವು ಶಿರ್ಸಿ ನಗರದಲ್ಲಿ ನೋಡ್ತೀವಿ. ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ರಸ್ತೆ, ಒಂದು ರಾಜ್ಯ ಹೆದ್ದಾರಿಗೆ ಸಂಬಂಧಪಟ್ಟ ರಸ್ತೆ, ಮತ್ತೊಂದು ನಗರಸಭೆ ರಸ್ತೆಗಳು. ಈಗ ರಾಷ್ಟ್ರೀಯ ಹೆದ್ದಾರಿ ಅವಸ್ಥೆ ಅಂತೂ ನಿಮ್ಗೆ ಗೊತ್ತಿದೆ. ಆ ಗುತ್ತಿಗೆದಾರರು ಕೆಲಸ ಮಾಡಲಿಕ್ಕೆ ಮೇಂಟೆನೆನ್ಸ್ ಕೆಲಸ ತಗೊಂಡಿದ್ದಾರೆ, ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಅವರೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದಾರೆ, ಈ ಕಡೆ ಮೇಂಟೆನೆನ್ಸ್ ಮಾಡ್ಬೇಕು, ಅವ್ರ ಜವಾಬ್ದಾರಿ ಅವ್ರು ಮಾಡ್ತಾ ಇಲ್ಲ. ಅದನ್ನು ನಮ್ಮ ಸಂಸದರು, ಶಾಸಕರು ಎಲ್ಲೋ ಸೇರಿ ಅವರನ್ನು ಪ್ರೆಷರ್ ತಂದು ಆ ಹೊಂಡ, ಆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಥ ಹೊಂಡನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು. ಇದನ್ನು ನೀವು ಹೇಳಿದ್ರೆ ನೀಲೇಕಣಿ ಒಂದು, ಅದು ನೀಲೇಕಣಿದು ಸಮಸ್ಯೆ. ಕಾಂಟ್ರಾಕ್ಟರ್ ಸ್ಪೀಡ್ ಇದ್ದಾರೆ, ಆದರೆ ಅಲ್ಲಿಂದ ಒಂದು ಪ್ರಾಪರ್ಟಿ ಸ್ಟೇ ಇದರಿಂದ ಅದು ಸ್ವಲ್ಪ ತಡೆ ಆಗಿದೆ. ಅದೇನೋ ಪ್ರಕರಣ ಬಗೆಹರಿಸ್ತಿದ್ದಾರೆ ಎಲ್ಲರೂ ಅಮ್ಮಿಕೆಯಲ್ಲಿ ಇದು ಮಾಡಿ, ಅದು ಬಗೆಹರಿಬೋದು. ಒಂದಾಯ್ತು. ಇನ್ನು ರಾಜ್ಯ ಹೆದ್ದಾರಿದು ಅಷ್ಟೇ. ಅದನ್ನು ಟೆಂಡರ್ ತಗೊಂಡಂಥ ಗುತ್ತಿಗೆದಾರರು ಭಾಳ ನಿಧಾನವಾಗಿ, ಒಂದು ಪೇಮೆಂಟ್ ಇಶ್ಯೂ ಇರ್ಬೋದು, ಮತ್ತೊಂದು ಇರ್ಬೋದು, ಗುತ್ತಿಗೆದಾರರು ಭಾಳ ನಿಧಾನವಾಗಿ ಕೆಲಸ ಮಾಡ್ತಿದ್ದಾರೆ. ಅದು ಮೊನ್ನೆ ಕರೆಸಿ ಅವರಿಗೆ ಸ್ವಲ್ಪ ಸ್ಪೀಡಪ್ ಮಾಡಲಿಕ್ಕೆ, ಮಳೆ ಕಡಿಮೆ ಮಾಡಲಿಕ್ಕೆ ಹೇಳಿದ್ದಾರೆ. ಅದು ಈ ವಾರದಲ್ಲಿ ಒಂದು ಸಾರಿ ಈಗ ಮಾಡಿದಂಥ ಕೆಲಸಕ್ಕೆ ಹೊಂಡಷ್ಟು ರೀಕಾರ್ಪೆಟಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದು ಬಿಟ್ಟು ರಸ್ತೆ, ಶಿರ್ಸಿ ನಗರದ ಮಧ್ಯಂತರ ರಸ್ತೆಗಳಿಗೆ ಈಗಾಗಲೇ ಸರ್ಕಾರದಿಂದ ನಗರೋತ್ಥಾನದಲ್ಲಿ 30 ಕೋಟಿ ಅನುದಾನವನ್ನು ರಸ್ತೆ ಮತ್ತು ಚರಂಡಿಗೆ ಬಿಡುಗಡೆಯಾಗಿ ಟೆಂಡರ್ ಆಗಿ ಕೆಲವು ಒಂದು
9 ಕೋಟಿ ಹಂತಕ್ಕೆ ಟೆಂಡರ್ ಆಗಿದೆ. ಇನ್ನೊಂದು ಆ್ಯಕ್ಷನ್ ಪ್ಲ್ಯಾನ್ ಆಗಿ ಟೆಂಡರ್ ಹಂತದಲ್ಲಿದೆ. ಈಗ ಅದಾದ್ಮೇಲೆ ಈ ಟೆಂಡರ್ ಆಗಿದ್ದನ್ನು ಈಗ ಇಮಿಡಿಯೇಟ್ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ನೀವು ಈಗ ಜೂ ಸರ್ಕಲಿಂದ ಸ್ಟೇಟ್ ಬ್ಯಾಂಕಿಂದ ಇದಕ್ಕೆ ಹೋಗೋ ರಸ್ತೆ ಇರ್ಬೋದು, ಆಮೇಲೆ ಹೊಸಪೇಟೆ ರಸ್ತೆ ಇರ್ಬೋದು, ಮರಾಠಿಕೊಪ್ಪ ರಸ್ತೆ ಇರ್ಬೋದು. ಮರಾಠಿಕೊಪ್ಪನೂ ಆಲ್ರೆಡಿ ಟೆಂಡರ್ ಆಗಿ ಟ್ರೈನ್ ಆಗಿದೆ. ಇನ್ನೇನು ಡಾಂಬರೀಕರಣ ಆಗಬೇಕು. ಅವೆಲ್ಲ ಈಗ ಇನ್ನೊಂದು 2-3 ದಿವಸದಲ್ಲಿ ಒಂದು ಪ್ರೋಗ್ರೆಸ್ ಮೀಟಿಂಗ್ ಅಂತ ತಗೊಂಡು ನಗರಸಭೆ ಮತ್ತು ಶಾಸಕರೆಲ್ಲ ಸೇರಿ ಇಮಿಡಿಯೇಟ್ ಎಂಥ ಕೆಲಸ ಚಾಲೂ ಮಾಡುವಂಥ ಈ ಟೆಂಡರ್ ಆಗಿ ವರ್ಕ್ ಆರ್ಡರ್ ಆಗಿ ಏನು ಕಾಂಟ್ರಾಕ್ಟರು ಕೆಲಸದ ಹಂತದಲ್ಲಿದ್ದಾರೆ ಅದೆಲ್ಲ ಕೆಲಸ ಪ್ರಾರಂಭ ಮಾಡುವಂಥ ಕೆಲಸ ಈಗ ಪ್ರಾರಂಭ ಮಾಡ್ತಾರೆ. ಸರಿ, ಒಂದೇನಾಗತ್ತೆ, ನೀವು ಹೇಳಿರೋ ಅಷ್ಟು ವಿಷಯಗಳನ್ನ ಒಪ್ಕೋತೀನಿ. ಪ್ರತಿಯೊಂದಕ್ಕೂ ನಿತ್ಯದ ಹೇಳಾದ್ರೆ ಏನೋ ಒಂದು ಸಮಸ್ಯೆ ಇದೆ ಅಂತ. ಆದ್ರೆ 1 ವರ್ಷ 2 ವರ್ಷಗಟ್ಲೆ ಆ ಸಮಸ್ಯೆ ಇದೆ ಹೇಳಾದ್ರೆ ಅದನ್ನ ಬದಲಾವಣೆ ಮಾಡೋ ಕಾಂಟ್ರಾಕ್ಟರ್ ಸಮಸ್ಯೆ ಆದ್ರೆ ಕಾಂಟ್ರಾಕ್ಟರ್ ಬದಲಾವಣೆ ಮಾಡ್ಬೇಕು, ಅಥವಾ ಅದಕ್ಕೇನು ಸಂಬಂಧಪಟ್ಟ ಒಂದು ನಿರ್ಧಾರವನ್ನ ಸ್ಥಳೀಯ ಅಂದ್ರೆ ಆಡಳಿತ ವ್ಯವಸ್ಥೆ ಇರ್ಬೋದು, ಇಲ್ಲ ಜನಪ್ರತಿನಿಧಿಗಳು ತಗೋಬೇಕಲ್ಲ. ಜವಾಬ್ದಾರಿ ತಗೊಳ್ಳೋರು ಯಾರು ಅಂತ ಪ್ರಶ್ನೆ ಬರ್ತದೆ. ಅನುಭವಿಸೋರು ಈಗ ಜನಸಾಮಾನ್ಯರು, ಜವಾಬ್ದಾರಿ ತಗೊಳ್ಳೋರು ಯಾರು? ಖಂಡಿತ. ಈಗ ಸಮಸ್ಯೆ ಒಂದಿದ್ರೆ ನಾವು ಒಂದು ಸಮಸ್ಯೆಗೆ ನಾವು ಒಬ್ಬರನ್ನ ಜವಾಬ್ದಾರಿ ಮಾಡಿ ಕಳಿಸ್ಬೋದು. ಈ ಒಂದು ಕೆಲಸ ಅಂದ್ಕೊಳ್ಳೆ ಅದಕ್ಕೆ 108 ಸಮಸ್ಯೆಗಳನ್ನು ಎತ್ಕೊಂಡು ಮಾಡ್ತಾರೆ. ಈಗ ನೀವು NH-ಇಂದು ನಾನು ವಿಷಯ ಹೇಳಿದೆ. ಈಗ ನಾವು ಕಾಂಟ್ರಾಕ್ಟ್ರಿಗೆ ಹೇಳಿದ್ಕೊಳ್ಳೆ ಫಾರೆಸ್ಟ್ NOC ಸಿಕ್ಕಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಗ್ರೀನ್ ಬೋರ್ಡ್ ಅಪ್ರೂವಲ್ ಕೊಟ್ಟಿಲ್ಲ, ಈ ರೀತಿಗಳು ನೂರ ನನಗೆ ರಿವೈಸ್ ನಾನು ಟೆಂಡರ್ ತಗೊಂಡಿದ್ದು ಭಾಳ 3 ವರ್ಷದ ಹಿಂದೆ. ನನಗೆ ಅದನ್ನ ಈಗ ಎಕ್ಸ್ಕಲೇಷನ್ ಕ್ಲಾಸ್ ಅಂತಾರೆ. ಈಗ ನೀವು ಹೇಳಿರೋ ವಿಷಯಗಳು ಈಗ ಬಾಕಿ ಜಿಲ್ಲೆಯಲ್ಲಿ ಆ ಸಮಸ್ಯೆ ಇಲ್ಲ. ಈಗ ರಾಷ್ಟ್ರೀಯ ಹೆದ್ದಾರಿ IRB ಅಥವಾ NH ಏನ್ ಕೆಲಸ ಮಾಡ್ತಾರಲ್ಲ, ಈಗ ಉತ್ತರ ಕನ್ನಡ ಬಿಟ್ಟು ಹಾವೇರಿ ಶಿವಮೊಗ್ಗದಲ್ಲಿ ಆ ವ್ಯವಸ್ಥೆ ಆ ಸಮಸ್ಯೆಗಳು ಬರಲ್ಲ. ಉಂಟು. ಇದು ಈಗ ನಮ್ದು ಈಗೇನು ನಾವು ವಿಷಯ ರಸ್ತೆ ಹೇಳ್ತಾ ಇದ್ದೀನಿ. ಸಿರ್ಸಿ ನಮ್ಮ ಉತ್ತರ ಕನ್ನಡಕ್ಕೆ ಒಂದೇ ಸಂಬಂಧ ಇಲ್ಲ. ಹಾವೇರಿ ಜಿಲ್ಲೆ ದಾಟಿ ಸಿರ್ಸಿ ಉತ್ತರ ಕನ್ನಡಕ್ಕೆ ಬರ್ತದೆ. ಅಲ್ಲೂ ಅದೇ ರೀತಿ ಸಮಸ್ಯೆನೇ ಇದಾರೆ ಅವರು. ಅದೇ ಜನ ಏನ್ ಹೇಳ್ತಾರೆ ಕೇಳ್ರಿ, ಅಲ್ಲಿ ಆ ಜಿಲ್ಲೆಗಳಲ್ಲಿ ಕೆಲಸ ಬೇಗ ಆಗುತ್ತೆ. ನೀವು ಇಲ್ಲಿ ನಾಗರಿಕತೆಯಿಂದ ಬರ್ಬೋದು. ನಾಗರಿಕತೆಯಿಂದ ಬರ್ಬೇಕಾದ್ರೆ ಸೇಮ್ ಅದೇ ಕಥೆಯಲ್ಲೇ ಇದೀವಿ ನಾವು. ನಾನು ಇದು ಯಾವುದೇ ಒಂದು ಜನಪ್ರತಿನಿಧಿ ದೋಷ ಅಥವಾ ಇದು ಹೇಳ್ತಾ ಇಲ್ಲ. ಸರ್ಕಾರದ ನಿಯಮಗಳೇ ಸ್ವಲ್ಪ ಸರಳೀಕರಣ ಆಗಬೇಕು. ಈಗ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂದವಾಗ ಅದನ್ನು ಎಲ್ಲ ಕಂಪ್ಲೀಷನ್ ಮಾಡಿ ಎಲ್ಲ ಕ್ಲಿಯರೆನ್ಸ್ ಕೊಟ್ಟೆ ಟೆಂಡರ್ ಕರೆದು ಕಾಂಟ್ರಾಕ್ಟರ್ಗೆ ಫೀಲ್ಡಿಗೆ ಇಳಿಸ್ಬೇಕು ಅಂತ ನಂದು ಒಂದು ಅಭಿಪ್ರಾಯ. ಇಲ್ಲ ನೋಡ್ರಿ, ಈಗ ಅವನು ಕಾಂಟ್ರಾಕ್ಟರ್ ಮತ್ತೊಂದು ಈಗ ಇದೊಂದು ಕಾರಣ ಹೇಳ್ಕೊಂಡು ಎಕ್ಸ್ಕಲೇಷನ್ ಕ್ಲಾಸ್ ತಗೊಂಡು ಮತ್ತೆ ಕೋರ್ಟಿಗೆ ಹೋಗಿ ಅವನಿಗೆ ಅಡಿಷನಲ್ ಆಗಿ ಸುಮ್ಮನೆ ಸರ್ಕಾರಕ್ಕೆ ಹೆಚ್ಚಿಗೆ ಬರೋಣ, ಅದು ಅವೆಲ್ಲ ಆಗ್ತದೆ. ಅದೆಲ್ಲ ಸರ್ಕಾರ ಒಂದು ನಿರ್ಧಾರ ತಗೊಳ್ಬೇಕಂತ ನನ್ನೊಂದು ಅಭಿಪ್ರಾಯ. ಕುಮಟಾ ತಾಲೂಕು ಮಟ್ಟದ 17 ವರ್ಷದ ವಯೋಮಿತಿಯ ಪ್ರೌಢಶಾಲೆಗಳ ಕ್ರೀಡಾಕೂಟವು ಜಿಲ್ಲೆಯ ಕುಮಟಾದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯಿತು. ಕಾರವಾರ ಕ್ಷೇತ್ರ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಉರ್ದು ಪ್ರೌಢಶಾಲೆ ಮಿರ್ಜಾನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಾ ಮಟ್ಟದ 17 ವರ್ಷದ ವಯೋಮಿತಿಯ ಪ್ರೌಢಶಾಲೆಗಳ ಕ್ರೀಡಾಕೂಟವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯಿತು. ಕ್ರೀಡಾಕೂಟವನ್ನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿ, ಈ ಹಿಂದೆ ನಮ್ಮ ದೇಶ ಕ್ರೀಡೆಯಲ್ಲಿ ಹಿಂದುಳಿದಿತ್ತು. ಈಗ ಪ್ರತಿಯೊಂದು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದು ನಮಗೆ ಹೆಮ್ಮೆ ತರುವ ವಿಷಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್, ಇಬ್ರಾಹಿಂ ಬದ್ರುದ್ದೀನ್ ಶೇಖ್, ಮುಸ್ಲಿಂ ಜಮಾತೆ ಹಾಗೂ ಎಲ್ಲಾ ಶಿಕ್ಷಣಾಧಿಕಾರಿಗಳು ಭಾಗವಹಿಸಿದ್ದರು. ಯಲ್ಲಾಪುರದಲ್ಲಿ ನಿವೃತ್ತ ನೌಕರರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯವನ್ನು ಒದಗಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ನಿವೃತ್ತ ನೌಕರರ ವೇದಿಕೆ ಮನವಿಯನ್ನು ಸಲ್ಲಿಸಿದೆ. ನಿವೃತ್ತ ನೌಕರರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ನಿವೃತ್ತ ನೌಕರರ ವೇದಿಕೆಯ ವತಿಯಿಂದ ಯಲ್ಲಾಪುರದಲ್ಲಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ದಿನಾಂಕ 1/7/2022ರಿಂದ 31/7/2024ರವರೆಗೆ ನಿವೃತ್ತರಾಗಿರುವ ರಾಜ್ಯದ ಸಮಸ್ತ ನೌಕರರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ 7ನೇ ವೇತನ ಆಯೋಗದ ವರದಿಯಂತೆ ವಿವಿಧ ನಿವೃತ್ತ ಸೌಲಭ್ಯವನ್ನು ಒದಗಿಸಿಕೊಡಬೇಕು. ನಮಗೆ ನ್ಯಾಯೋಚಿತವಾಗಿ ದೊರೆಯಬೇಕಾದ ಆರ್ಥಿಕ ಸೌಲಭ್ಯವನ್ನು ದೊರಕಿಸುವಂತೆ ಮನವಿ ಮಾಡಲಾಗಿದೆ. ನಿವೃತ್ತ ನೌಕರರ ವೇದಿಕೆಯ MB ಶೇಟ್, SL ಜಾಲಿಸತಿ, ಗೋಪಾಲ್ ನೇತ್ರೇಕರ್, ಸುನಂದ ಪಾಟಣ್ಕರ್, ಮಹಾದೇವಿ ಭಟ್, ST ಭಟ್ ಮುಂತಾದವರು ಇದ್ದರು. ಕುಮಟಾ ತಾಲೂಕಿನ ಸಂತೆಗುಳಿ ನಿಲ್ಕುಂದ ರಸ್ತೆ ಅವೈಜ್ಞಾನಿಕ ಕಾಮಗಾರಿಯಿಂದ ಕೂಡಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಕುಮಟಾ ಸಂತೆಗುಳಿ ನಿಲ್ಕುಂದ ಶಿರಸಿ ರಸ್ತೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಬಂಗಣೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ.
ಗ್ರಾಮಸ್ಥರು ಎಷ್ಟೇ ಹೇಳಿದರೂ BSNL ಅವರ ಕೇಬಲ್ ಅಳವಡಿಕೆಯಿಂದ ರಸ್ತೆ ಮಾಡಿದ 6 ತಿಂಗಳಲ್ಲಿ ಅಲ್ಲಲ್ಲಿ ಕುಸಿದಿದೆ. ಈ ಬಗ್ಗೆ PWD ಅಧಿಕಾರಿಗಳಿಗೆ ಹಾಗೂ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರೂ ಏನೂ ಆಗಿಲ್ಲ ಹೇಳುವ ರೀತಿಯಲ್ಲಿ ವರ್ತನೆಯನ್ನ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶೀಘ್ರವೇ ರಸ್ತೆ ದುರಸ್ತಿ ಮಾಡಿಕೊಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದರೆ ಎಷ್ಟೇ ಹೇಳಿದರೂ ಕೂಡ ಅಧಿಕಾರಿಗಳು ಏನೂ ಆಗಿಲ್ಲದಂತೆ ವರ್ತಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ರಾಮಕೃಷ್ಣ ಮರಾಠಿ, ಚಿದಂಬರ ಹರಿಯಾ ಮರಾಠಿ, ವಿಷ್ಣು ಓಮುಮರೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಆದಷ್ಟು ಶೀಘ್ರವೇ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ದುರಸ್ತಿ ಮಾಡಿಕೊಡಬೇಕೆಂದು ಮನವಿಯನ್ನ ಮಾಡಿಕೊಂಡರು. ಭಟ್ಕಳ ತಾಲೂಕಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉದ್ಯಾನವನದಲ್ಲಿ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದಡಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ನಡೆಯಲಿರುವ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತಾಲೂಕಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉದ್ಯಾನವನದಲ್ಲಿ ಇಂದು ಪುರಸಭೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದಡಿ ಸೆಪ್ಟೆಂಬರ್ 17ರಿಂದ 2 ಅಕ್ಟೋಬರ್ 2024ರವರೆಗೆ ನಡೆಯಲಿರುವ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮವನ್ನು ಪುರಸಭೆ ಉಪಾಧ್ಯಕ್ಷ ಅಲ್ತಾಫ್ ಖರೂತ್ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂದು ನಾವು ತಾಯಿಯ ಹೆಸರಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದು, ಮುಂದಿನ ಹಂತದಲ್ಲಿ ಬಸ್ ನಿಲ್ದಾಣ ಸೇರಿದಂತೆ ಕಡಲ ತೀರವನ್ನು ಸ್ವಚ್ಛ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಭಟ್ಕಳದ ಜನತೆಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಚಲಿಸುತ್ತಿದ್ದ ರೈಲಿಗೆ ಸಿಲುಕಿ ಯುವಕನೋರ್ವ ಸಾವನ್ನಪ್ಪಿದ ಘಟನೆ ಭಟ್ಕಳ ತಾಲೂಕಿನ ಸೋಡಿಗದ್ದೆ ಕ್ರಾಸ್ ರೈಲ್ವೆ ಹಳಿ ಸಮೀಪ ನಡೆದಿದೆ. ಚಲಿಸುತ್ತಿದ್ದ ರೈಲ್ವೆ ಸಿಲುಕಿ ಯುವಕನೋರ್ವ ಸಾವನ್ನಪ್ಪಿದ ಘಟನೆ ಯಲುಡಿಕೌರ್ ಗ್ರಾಮ ಪಂಚಾಯತಿಯ ಸೋಡಿಗದ್ದೆ ಕ್ರಾಸ್ ರೈಲ್ವೆ ಹಳಿ ಸಮೀಪ ನಡೆದಿದೆ. ಬೆಳಿಗ್ಗೆ ಯುವಕನ ಮೃತದೇಹ ಪತ್ತೆಯಾಗಿದೆ. ಮೃತ ಯುವಕನನ್ನು ಭಟ್ಕಳ ತಾಲೂಕಿನ ಅಶಿಕಾನ ನಿವಾಸಿ ಗಿರೀಶ್ ಪಾಂಡು ಜೋಗಿ ಎಂದು ಗುರುತಿಸಲಾಗಿದೆ. ರೈಲ್ವೆಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಯುವಕನ 2 ಕಾಲುಗಳು ತುಂಡಾಗಿವೆ. ಭಟ್ಕಳ ಗ್ರಾಮೀಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಯುವಕನ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇವತ್ತು ನಮ್ಮ ಜೊತೆ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ಶ್ರೀ ಪ್ರದೀಪ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಅವರು ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದ ವತಿಯಿಂದ ವಿಶ್ವಂಬರ ಟಿವಿ ವತಿಯಿಂದ ಅವರಿಗೆ ಆತ್ಮೀಯವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ವಿಶ್ವಂಬರ ಟಿವಿ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ನಿಮ್ಮ ಟಿ ವಿಗೆ ನಾನು ಕರೆದು ಸಂತೋಷದಿಂದ ಒಂದು ಅಭಿಪ್ರಾಯ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ ನಿಮ್ಮ ಟಿ ವಿ ಈ ಅಲ್ಪಾವಧಿಯಲ್ಲೇ ಉತ್ತಮವಾದ ಒಂದು ಜನಕ್ಕೆ ಮನಮುಟ್ಟುವಂಥ ಒಂದು ನ್ಯೂಸ್ಗೆ ಮುನ್ನಡೆ ಇಡ್ತಾ ಇದೆ. ಇದು ಭಾಳ ಸಂತೋಷದ ವಿಷಯ. ಇದು ಇನ್ನೂ ಭವಿಷ್ಯದಲ್ಲಿ ಎತ್ತರಕ್ಕೆ ಬೆಳಿಬೇಕು ನಿಮ್ಮ ವಿಶ್ವಂಬರ ಟಿ ವಿ ಅಂತ ನಾನು ಹಾರೈಸ್ತಾ, ವಿಶ್ವಂಬರ ಟಿ ವಿ ರಾಷ್ಟ್ರ ಮಟ್ಟದ ನ್ಯೂಸ್ ಚಾನಲ್ ಆಗಿ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಸಹಕಾರ ಜಾಸ್ತಿ ಇರಬೇಕು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.